ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಅಂಗಸಂಸ್ಥೆ ದೇಳಕಟ್ಟೆ ಕೆಎಸ್ ಹೆಗಡೆ ಆಸ್ಪತ್ರೆಯಲ್ಲಿ ಎಂಆರ್ಐ ನೂತನ ಯಂತ್ರ 3 ಟೆಸ್ಲಾ ಉದ್ಘಾಟನಾ ಸಮಾರಂಭ ನಡೆಯಿತು. ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಈ ಯಂತ್ರ ಅಳವಡಿಸಿದ ಆಸ್ಪತ್ರೆ ಎನ್ನುವ ಕೀರ್ತಿಗೆ ಕೆಎಸ್ ಹೆಗಡೆ ಪಾತ್ರವಾಗಿದೆ. ಹಿಂದೆ 1.5 ಎಂಆರ್ಐ ಯಂತ್ರ ಕಾರ್ಯನಿರ್ವಹಿಸುತ್ತಿದ್ರೆ ಈಗ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಯಂತ್ರ 3 ಟೆಸ್ಲಾ ಅಳವಡಿಸಲಾಗಿದೆ. ಮೆದುಳು, ಬೆನ್ನು, ದೇಹದ ಯಾವುದೇ ಭಾಗದಲ್ಲಿರುವ ಕಾಯಿಲೆ ಪತ್ತೆ ಹಚ್ಚಲು ಈ ಯಂತ್ರ ಹಿಂದಿನ ಯಂತ್ರಕ್ಕಿಂತ ಹೆಚ್ಚು ಕ್ಷಮತೆಯಿಂದ ಕಾರ್ಯನಿರ್ವಹಿಸಲಿದೆ. ಮನುಷ್ಯನ ಮೆದುಳಿನಲ್ಲಿ ಟ್ಯೂಮರ್ ಇದ್ರೆ ಆಸುಪಾಸು ವ್ಯಾಪಿಸಿರುವ ಹಾಗೂ ಮೆದುಳಿನ ಕಾರ್ಯವೈಖರಿ ಅರಿಯಲು ನೂತನ ಯಂತ್ರ ಅತ್ಯಂತ ಉಪಯುಕ್ತ. ಅಲ್ಲದೆ ಈ ಯಂತ್ರ ಅತ್ಯಂತ ತ್ವರಿತವಾಗಿ ರೋಗ ಪತ್ತೆ ಹಚ್ಚಲಿದೆ. ಯಂತ್ರಕ್ಕೆ ಅಳವಡಿಸಿರುವ ಟಿವಿ ಮಾನಿಟರ್ ಹಾಗೂ ಇತರ ವ್ಯವಸ್ಥೆಯ ಮೂಲಕ ರೋಗಿಗೆ ಸ್ಕ್ಯಾನ್ ಮಾಡುವುದನ್ನು ವೀಕ್ಷಿಸುವುದು ಹಾಗೂ ಸಂಗೀತ ಆಲಿಸಲು ಸಾಧ್ಯವಿದ್ದು ಅತ್ಯಂತ ಸುಲಭ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿದೆ. 1 ವಾರದಲ್ಲಿ ಅಯಸ್ಕಾಂತೀಯ ಗುಣ ತುಂಬಿ ಕಾರ್ಯ ಆರಂಭಿಸಲಾಗುವುದು ಎಂದು ಆಸ್ಪತ್ರೆಯ ರೇಡಿಯಾಲಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಘುರಾಜ್ ಅವರು ಮಾಹಿತಿಯನ್ನ ನೀಡಿದರು. 1.5 ಟೆಸ್ಲಾದ ಎಂಆರ್ಐ ಮೆಷಿನ್ ನಾವು ಅದನ್ನು ಅಪ್ಗ್ರೇಡ್ ಮಾಡಿ ಈಗ 3 ಟೆಸ್ಲಾ ಮೆಷಿನ್ ಅನ್ನು ಎಂಆರ್ಐ ಮೆಷಿನ್ ಅನ್ನು ಅಳವಡಿಸಿದ್ದೇವೆ. ಇದು ಅದಕ್ಕಿಂತ ಒಂದು ತುಂಬ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂತಹ ಒಂದು ಎಂಆರ್ಐ ಮೆಷಿನ್ ಆಗಿದ್ದು ನಮ್ಮ ಮೆದುಳಿನಲ್ಲಿರುವ ಟ್ಯೂಮರ್ ಇರಲಿ ಅಥವಾ ಬೆನ್ನುಹುರಿಯಲ್ಲಿರುವ ಟ್ಯೂಮರ್ ಇರಲಿ ಅಥವಾ ನಮ್ಮ ಯಾವುದೇ ದೇಹದ ಇತರ ಅಂಗಾಂಗಗಳಲ್ಲಿರುವಂತಹ ಒಂದು ಕಾಯಿಲೆಯನ್ನು ಪತ್ತೆ ಹಚ್ಚುವುದಕ್ಕೆ ಮುಂಚಿನ ಮಷೀನಿಗಿಂತ ತುಂಬ ಒಂದು ಕ್ಷಮತೆಯನ್ನು ಹೊಂದಿರುತ್ತದೆ. ಹಾಗೂ ಇದರಲ್ಲಿ ನಾವು ಮುಂಚಿನ ಮೆಷಿನಿಗೆ ಹೋಲಿಸಿದ್ರೆ ಅಡಿಷನಲ್ ಆಗಿ ನಾವು ಫಂಕ್ಷನಲ್ ಎಂಆರ್ಐ ಅನ್ನುವಂಥ ಒಂದು ಭಾಗವನ್ನು ಅಳವಡಿಸಿಕೊಂಡಿದ್ದೇವೆ. ಇದರಲ್ಲಿ ಏನಾಗ್ತದೆ ಅಂದರೆ ಒಬ್ಬ ಮನುಷ್ಯನ ಮೆದುಳಿನಲ್ಲಿ ಒಂದು ಟ್ಯೂಮರ್ ಇದ್ದಾಗ ಆ ಟ್ಯೂಮರ್ನ ಆಸುಪಾಸಲ್ಲಿರುವಂತಹ ಒಂದು ಮೆದುಳಿನ ಭಾಗಕ್ಕೆ ಅದು ಎಷ್ಟು ವ್ಯಾಪಿಸಿದೆ, ನಮ್ಮ ಮೆದುಳಿನ ಕಾರ್ಯವನ್ನು ಅದು ಯಾವ ರೀತಿಯಲ್ಲಿ ಅಫೆಕ್ಟ್ ಮಾಡ್ತದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಈ ಫಂಕ್ಷನಲ್ ಎಂಆರ್ಐ ಅನ್ನೋದು ತುಂಬಾ ಉಪಯುಕ್ತವಾಗಿರುತ್ತದೆ. ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ ಅವರು ಮಾತನಾಡಿ, ಯಾವುದೇ ಕಾಯಿಲೆಯಾದರೂ ಎಷ್ಟು ಬೇಗ ಗುಣವಾಗುತ್ತದೆ ಎನ್ನುವ ಅಭಿಲಾಷೆ ರೋಗಿಯಲ್ಲಿರುತ್ತದೆ. ಕೆಎಸ್ ಹೆಗಡೆ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಕಾಯಿಲೆ ಶೀಘ್ರ ಗುಣಪಡಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ತಿಳಿಸಿದರು. ಪ್ರತಿಯೊಬ್ಬ ರೋಗಿಗೂ ಅವನ ರೋಗವು ಎಷ್ಟು ಬೇಗ ಅದನ್ನು ನಿಭಾಯಿಸಬಹುದು, ಎಷ್ಟು ಬೇಗ ಅದನ್ನು ಡಯಾಗ್ನೋಸ್ ಮಾಡಬಹುದು, ಎಷ್ಟು ಬೇಗ ಅದನ್ನು ಕ್ಯೂರ್ ಮಾಡಬಹುದು ಎಂಬ ಆಸೆ ಇರ್ತದೆ. ಪ್ರತಿಯೊಬ್ಬ ರೋಗಿಯು ಕೆಎಸ್ ಹೆಗಡೆ ಆಸ್ಪತ್ರೆಗೆ ಬಂದವನು ಎಲ್ಲ ರೀತಿಯಲ್ಲೂ ಒಂದು ರೋಗವನ್ನು ಹೇಗೆ ಕಂಡುಹಿಡಿಯಬಹುದು, ಅದನ್ನು ಹೇಗೆ ಗುಣ ಮಾಡಬಹುದು ಎಂಬ ನಿಟ್ಟಿನಲ್ಲಿ ನಾವು ಅದನ್ನು ಲ್ಯಾಬೊರೇಟರಿ ಆಗಿರ್ಬೋದು, ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ಬಹಳಷ್ಟು ಹೆಮ್ಮೆಯಿಂದ ನಾವು ನಿಭಾಯಿಸ್ತಾ ಬಂದಿದ್ದೇವೆ. ಈ 3 ಟೆಸ್ಲರ್ ಮಂಗಳೂರಿನ ಮೊದಲ 3 ಟೆಸ್ಲರ್ ಅಂತ ಹೇಳಲಿಕ್ಕೂ ಕೂಡ ನನಗೆ ಬಹಳಷ್ಟು ಹೆಮ್ಮೆ ಮತ್ತು ಸಂತೋಷ ಆಗುತ್ತೆ. 3 ಟೆಸ್ಲರ್ನಲ್ಲಿ ಒಂದು ರೋಗವನ್ನು 1.5 ನಾವು ಸ್ವಲ್ಪ ಅದನ್ನು ತಪ್ಪಿ ಹೋದರೂ ಕೂಡ 3 ಟೆಸ್ಲರ್ನನ್ನು ಕಂಡುಹಿಡಿದು ಬೇಕಾದ ಟ್ರೀಟ್ಮೆಂಟನ್ನು ಕೊಡ್ಬೋದು. ನಮ್ಮ ಮಂಗಳೂರಿನ ಜನರು ಮಾತ್ರ ಅಲ್ಲ, ಕೇರಳದವರು, ಸುತ್ತಮುತ್ತಲಿನ ಬೇರೆ ಡಿಸ್ಟ್ರಿಕ್ಟ್ನವರು ಎಲ್ಲರೂ ಇದನ್ನು ಉಪಯೋಗ ಮಾಡಿಕೊಂಡು ಒಳ್ಳೆಯ ಆರೋಗ್ಯ ಜೀವನವನ್ನು ಕಾಪಾಡಿಕೊಂಡು ಬರಬೇಕೆಂಬುದೇ ನಮ್ಮ ಆಶಯ. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ನೂತನ ಯಂತ್ರವನ್ನು ಉದ್ಘಾಟಿಸಿದರು. ಆಡಳಿತ ವಿಭಾಗದ ಸಹಕುಲಾಧಿಪತಿ ವಿಶಾಲ್ ಹೆಗ್ಡೆ, ಹಣಕಾಸು ವಿಭಾಗದ ನಿರ್ದೇಶಕ ರಾಜೇಂದ್ರ ಎಂ, ಕುಲಪತಿ ಡಾಕ್ಟರ್ ಎಂಎಸ್ ಮುಡಿತಾಯ, ಕುಲಸಚಿವ ಡಾಕ್ಟರ್ ಹರ್ಷ ಹಾಲಹಳ್ಳಿ, ಕ್ಷೇಮ ಡೀನ್ ಡಾಕ್ಟರ್ ಬಿ ಸಂದೀಪ್ ರೈ, ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇಳಕಟ್ಟೆ.